ಅವ ಎಷ್ಟೋ ತಾನು ಎಲ್ಲೆಲ್ಲಿ ತಿರುಗಾಡಿ ಬಂದೀನಿ. ಹೌದಲ್ರಿ. ಹಿಂಗೆ ಮಂದಿಗೆ ಸಾಮಾನು ತೋರಿಸ್ಕೊ ತಿರುಗಾಡಿದ್ರೆ ನಿಂದು ನಡೆಯಂಗಿಲ್ಲ. ಅವ ರೈತ ಚಡ್ಡಿ ಉಡಂಗಿಲ್ಲ, ಚಡ್ಡಿ ಅವ ದೋತ್ರದಾಗ ಚಡ್ಡಿ ಊಟಾಟ್ರು ನಿಮ್ಮ ಲಾಂಗ್ ಟೈಟ್ ಇಡಂಗಿಲ್ಲ ಅಂತ ಚಡ್ಡಿ ಉಡ್ತಾನವ ರೈತ. ನೋಡಿದಿಲ್ಲ ದೋತ್ರ ಊಟಂಗೆ ನೋಡಿ ಒಳಗೆ ದೋತ್ರಕ್ಕಿಂತ ಮೊದಲು ಚಡ್ಡಿ ಕಾಣ್ತದ, ಒಂದು ಪಟ್ ಚಡ್ಡಿನೇ. ಅವ ದೋತ್ರ ಹರಿದ್ರದು ಚಡ್ಡಿ ಹರಿದ್ರಬಾರ್ದು ಅಂಥದ್ದು ಹುಟ್ಟಿರ್ತಾನ. ಈಗ ಸಾಮಾನು ತೋರಿಸಿ ಅನ್ನತ್ತಿಗೆ ಬಂದು ಇಂಥ ಸಾಮಾನು ತರ್ತಿ ನನ್ನ ಮುಂದೆ ನಾನು ಬಿಟ್ಟೆ ಅಂದ್ರೆ ಬಿಡ್ತೀನಿ. ಮೂರನೇ ಗೇರಿಗೆ ನಿಂತಂದ್ರೆ ಗಾಡಿ ಕಟಾಪೆ ಅಲ್ಲೇ. ಹೌದು ಹೌದು. ಅದಕ್ಕೆ ಈ ಸೃಷ್ಟಿನೇ ಮಾಡಬೇಕಾಗಿದ್ರೆ ನಿನ್ನಿಂದ ಏನೂ ಆಗಿಲ್ಲ. 9 ತಿಂಗಳ 9 ದಿವಸ 10 ಕೆಸಿಂದ ನಾ ಹಾಡಿಲಿಕ್ಕಂದ್ರೆ ಇವ ಎಲ್ಲಿ ಬರ್ತಿದ್ದ? ಅದು ಹಿಂದಿಂದ ಕರಿಬಾಲ ಕರಿ ಕ್ವಾಣ, ಅದೊಂದು ಹೇಳ್ತದೆ ರೀ. ಅದು ಸಾರವಾಡ ಕ್ವಾಣ ಅದು. ಹೌದು ಹೌದು. ಅವ ಹೇಳಕತ್ತಾನ ನೀನು ಮಾಡಬೇಕಾಗಿದ್ರೆ ಏನಾಗೈತಿ ಈ ಸದ್ದ ನೋಡು, ನೀ ಹಡೆದು ಜೋಪಾನ ಮಾಡಿದಿ 9 ತಿಂಗಳ 9 ದಿವಸ ಇಟ್ಕೊಂಡು ಇನ್ನೊಂದು 2-3 ತಿಂಗಳು ಇಟ್ಕೋಬೇಕು. ಇಡ್ಮಂದು 2-3 ತಿಂಗಳು ಇಟ್ಕೊಳಕ್ಕೆ ಬರಂಗಿಲ್ಲ. ಹೌದು ಹೌದು. ಮತ್ತು ಸಿಜರಿಂಗ್ ಮಾಡಿಸ್ಬೇಕಾಗತ್ತೆ ಒಯ್ ದವಾಖಾನೆ ವೈದ್ಯಕೀಯ 8 ದಿವಸ ಇರ್ಬೇಕು, 8 ದಿವಸ ಇರ್ತದ ಒಳಗೆ. ಅದಕ್ಕೆ ಮತ್ತು ಕುಂಕುಮ ಮಾಡಿಸ್ತಾರತ್ತ ಬಾಣತನ ಜಲ್ದಿ ಆಗ್ಲಿಕ್ಕಂದ್ರೆ ಇವೆಲ್ಲ ಬಳಿ ಪಳಿ ತೆಗಿತಾರ ಅಂತ. ಎದಕ್ಕೆ ತೆಗ್ದಾರ ಅವರು? ಇವು ಬಳಿ ತೆಗಿದು ಈಗ ಬರಬಾರ್ದತ್ತ ತೆಗ್ದಾರ. ಪಟ್ಟಕ್ಕನ ಏನ್ರಿ ಆಗಿ ಸತ್ತಿಗಿದ್ದಿದ್ದು ಬಾಣತನ ಜಲ್ದಿ ಆಗ್ಲಿಕ್ಕಂದ್ರೆ ಇವನಿಗೆ ಹೆಂಗಾರೆ ಮಾನ ರಕ್ಷಣೆ ಮಾಡಪ್ಪ, ನಿನ್ನ ಸಲಂದಿದ್ದು ತೆಗೆದು ಇಡ್ತೇವ ತಿಟ್ಟಾರ ಪರಮಾತ್ಮನ ಹೆಸರು ಮ್ಯಾಗ. ಹೌದು ಹೌದು. ಅದಕ್ಕೆ ಮುಂದೆ ಬಾಣತನ ಆಗ್ಯದದು. ಎಲ್ಲರೂ ಶಿವ ಧ್ಯಾನ ಮಾಡ್ಯಾರ. ಹೌದಲ್ರಿ ಮಾಡ್ಯಾರ. ಅದಕ್ಕೆ ಅವ್ರು ಹೆಣ್ಮಕ್ಳು ಏನಂತಾರ, ಅವರು ಏನಂತಾರಿ? ಏನು ಮಾಡೋದವ ಶಿವ ಕಣ್ಣು ತೆರಿಬೇಕಲ್ಲ. ಹೌದು ಹೌದು. ಅವಾಗ ಇದು ಹುಟ್ಟಬೇಕಲ್ಲ. ಈ ದವಾಖಾನೆ ಹಾಕೊಂಡು ಕುಂಟಾಗ ಶಿವ ಕಣ್ಣು ತೆರಿಬೇಕಲ್ಲ ಅಂದಾರ. ಮೊದಲು ಶಿವನೇ ಬರ್ತಾನ್ರಿ ಬಾಯಿಗೆ ಅವ್ರಿಗೆ. ಈಗ ವಿದ್ಯಾಸಿರಿ ಕಣ್ಣು ತೆರೆದ್ರೆ ಮುಗಿದು ಕಣ್ಣು ಮುಸ್ತಾವ. ವಿದ್ಯಾಸಿರಿ ಕೈಯಾಗ ಅವು ನಡೆಯಂಗಿಲ್ಲ ಅದು ಆಟ. ಅದಕ್ಕೆ ಶಿವ ಸಾಕ್ಷಾತ್ಕಾರ ಶ್ರೇಷ್ಠವಾದಂಥವ. ಈ ಜಗತ್ತಿನೊಳಗೆ ಶಿವನ ಹೊರತು ಈ ಜಗತ್ತಿನೊಳಗೆ ಶ್ರೇಷ್ಠವಾದಂಥವ್ರು ಯಾರೂ ಇಲ್ಲ. ಹೌದು. ಇದು ನಾನು ಹೆಚ್ಚ ನೀನು ಹೆಚ್ಚ ಎಲ್ಲಿ ತನಕ ಹಾಡಿದ್ರು ಮುಗಿಯಂಗಿಲ್ಲ. ಒಂದು ಮಹಾತ್ಮರ ಒಂದು ದೃಷ್ಟಾಂತ ಹಾಡ್ತೀನಿ. ಹತ್ತಿ ಮನಿ ಸ್ವಸಿದು ತಾವು ಶಾಂತಿಯಿಂದ ಕೂತ್ ಕೇಳಿ. ಹಾಡುವುದರಲ್ಲಿ ಸಮಯ ಪೋಣೆ 5 ಆಯಿತು. ಇದು 5 ಗಂಟೆಗೆ ಮುಗಿಬೇಕಾಗಿತ್ತಪ್ಪ ಸಭಾದಾಗ. 5:15 ಕಾರ್ಯಕ್ರಮ ಮುಗಿತು. ಆವಾಗ ಇನ್ನ ನಾವು ಹೋಗುವುದೈತಿ ನೋಡು ಬೇಲೂರದ ಕಡಿಗ. ಹಾಡುದು ಎಲ್ಲ ಸರಿಯಾಗಿ ನಡೀತು. ಕುರಸಾಲೆ ಅಂದು ಕರೆಂಟ್ ಹೋಯ್ತು. ಇದ್ರದ್ದು ಹೆಂಗ್ರಿ? ಈ ಕರೆಂಟ್ ಅಂದ್ರೆ ಇಟ್ಕೊಂಡ ಒಂದ ರಂಡಿ ಇದ್ದಂಗ. ಇದು ಯಾವಾಗ ಬರುತ್ತದ ಯಾವಾಗ ಹೋಗುತ್ತದ ಗುರುತಿಲ್ಲಿದರಾಗ. ಇದು ದೊಡ್ಡ ಸಮಸ್ಯೆ ನಮ್ಮ ಭಾರತದ ಒಳಗ. ಮದವಿಯ ಹೆಣತಿ ಅಂದರ ಚುಮಣ ಇದ್ದಂಗ. ಗ್ಯಾಸ್ ಅಂದರ ಕಾಸ ಹುಡುಕಿ ಹೆಣತಿ ಇದ್ದಂಗ. ಯಾಕಂದ್ರಿ ಕೇಳು, ಇದು ಪತ್ತಿಲ್ಲದೆ ಹೊತ್ತ ಗಳಿದು. ಹೌದು ಹೌದು. ಇನ್ನ ನೆಲ್ಲೂರ ನಿಂಬೆಕ್ಕಂದು ಹಾಡ್ಯಾಳಂದಾಗ. ನೆಲ್ಲೂರ ನಿಂಬೆಕ್ಕ ಬಂದಿದಳು ನೋಡು ನೆಲ್ಲೂರೂರೀಗ. ಆಕಿ ಯಾಕೆ ಬಂದನ ಶಿವ ತಂಗಿ ತಿಳಿಸುವೆ ನಿನಗ. ಶ್ರೀಳರಾಜಗ ಸೊಕ್ಕ ಬಂತು ಅವನ ಸೊಕ್ಕ ಮುರಿಲಾಕ. ನೆಲ್ಲೂರ ಗ್ರಾಮಕ್ಕ ಕರ್ಕೊಂಡು ತಂದಿದವನೀಗ. ನೆಲ್ಲೂರ ಗ್ರಾಮಕ್ಕೆ ಕರ್ಕೊಂಡು ತಂದ. ಅಲ್ಲಿ ಬಂದು ಸೊಕ್ಕ ಮುರದ. ಹೌದು ಹೌದು. ಈ ಶ್ರೀಳರಾಜ ಏನ್ ಮಾಡಿದ, ನನ್ನ ಮಗನ ಕೊಯ್ದು ಅಡಿಗೆ ಮಾಡಿ ನೀಡಿನ ಅಂತ ಹೇಳಿ ಸೊಕ್ಕ ಬಂದಿತ್ತು ಶ್ರೀಳರಾಜ. ಹೌದು. ಈ ವಿದ್ಯಾಸಿರಿಗೆ ಹಂಗೆ ಬಂದ ಸೊಕ್ಕ ಹಂಗೆ ಬಂದಿತ್ತು ಅಕ್ಕಿಗೂ. ಹೌದು ಹೌದು. ನಾನು ಮಗನ ಕೊಯ್ದು ಅಡಿಗೆ ಮಾಡೀನಿ, ನನ್ನಟ್ಟು ಶ್ರೇಷ್ಠ ಈ ಜಗತ್ತಿನೊಳಗೆ ಯಾರದಾರ ಎಲ್ಲದಾರ ಭಕ್ತರು ನಿನ್ನು ಅಂತ ಇವ ಕೇಳವ ದಿನ. ಹೌದು. ಆವಾಗ ಶಿವ ಏನು ಮಾಡ್ದ, ಶ್ರೀಳರಾಜ ಕರ್ಕೊಂಡು ನೆಲ್ಲೂರು ಗ್ರಾಮಕ್ಕೆ ಬಂದ. ಹೌದು. ಆ ನೆಲ್ಲೂರು ಗ್ರಾಮಕ್ಕೆ ಬಂದಾಗ ನೆಲ್ಲೂರು ನಿಂಬೆಕ್ಕ ಮಹಾನ್ ಪತಿವರ್ತಿದ್ದಳಕಿ. ಹೌದಲ್ರಿ. ಆಕೆ ಏನು ಮಾಡೋದು 6 ಮುರ್ಲೆ 18 ಕಡುಬು ಮಾಡಿ
ಆ ಬಾಯಿ ನೀರಿಗೆ ಹೋಗಿ ಜಳಕ ಮಾಡಿ ಬರ್ತೀನಿ, ನೀ ಕಡುಬು ಮಾಡಂದ ಕಡುಬು ಮಾಡಿ ನೆಲವಿಗಿಟ್ಟಿದಳು. ಹೌದು. ಆ ನೆಲವಿಗಿಟ್ಟಾಗ ಶಿವಾನಂದ ಅಂತ ಹೆಸರಿತ್ತು ಮಗಂದು. ಶಿವನ ಹೆಸರ ಮ್ಯಾಗೆ ಆಕಿ ಶಿವಾನಂದ ತಿಟ್ಟಿದ್ರು. ಹೌದು ಹೌದು. ಅವ ಏನು ಮಾಡ್ದ, ಹೋಗಿ ಕಡುಬು ಮಾಡಲ್ ನಿಮ್ಮವ್ವ ತಿನ್ನಂದ ಕೂಡಲೇ ಹೋಗಿ ಈ ಶಿವಾನಂದ ಬಂದು ಕಡುಬು ತಿಂದ. ಹೌದು. ತುಂಬಿದ ಕೊಡ ತಲೆ ಮ್ಯಾಗ ಒಗದು ಸತ್ ಹೊಡೆದಳು ಖುಷಿಗೆ. ಹೌದಲ್ರಿ. ಕೊಡ ಒಗದು ಸತ್ ಹೊಡೆದು ಮತ್ತೆ ಮನೆ ಸಾರಿಸಿ ಮತ್ತೆ ಅಡುಗೆ ಮಾಡಿದ್ರು. ಹೌದು. ಆವಾಗ ಶಿವ ಬಂದ, ಊಟಕ್ಕೆ ಕೂತ. ಊಟಕ್ಕೆ ಕೊಡು ಅಂದ ಕೂಡಲೇ ಕೊಟ್ಟ. ಶ್ರೀಳ ರಾಜ ಮಗ್ಗಲಿದ್ದ. ಹೌದು ಹೌದು. ಶ್ರೀಳ ರಾಜಾಗ ಏನಂದ ಇವ ಶಿವ, ಮತ್ತು ನಿನ್ನ ಮಗನಿಗೆ ಕರಿಯವ ಊಟ ಮಾಡಕ್ಕಂದವ. ಹೌದು. ಮೂಲ್ಯಾಗ ಏನು ಒಣಕಿತ್ ನೋಡು, ಒಣಕಿ ತೊಗೊಂಡು ತಲೆ ಮ್ಯಾಗ ಹೇರಾಕ ನಿಂತಳು. ಹೌದು. ಇಡೀ ಜಗತ್ತಿದೆ ನಿನಗೆ ಗುರ್ತಿರ್ತೈತಿ, ಇಲ್ಲಿದ್ದು ಗುರ್ತಿಲ್ಲ, ಎಲ್ಲ ಗೊತ್ತದ ನಿನಗೆ. ನಂದು ಇರೋದೊಂದು ಮಗನಿಗೆ ಕೊಂದ ಮನೆ ಸಾರಿಸಿ ಅಡುಗೆ ಮಾಡಿ ನಾನು ನಿನ್ಸಲಿಂದ. ಹೌದು. ಆವಾಗ ಶ್ರೀಳ ರಾಜ ಉಚ್ಚಿಬೇಕೊಂಡ ಮಗಳು ಕೂತಿದ್ದ. ಶ್ರೀಳ ರಾಜ ಅಂದ, ನಾನೇ ಶ್ರೇಷ್ಠ ಅಂತ ನಾ ತಿಳಿದೀನಿ, ಈಕಿ ಮಗನ ಕೊಂದು ಅಡುಗೆ ಮಾಡಿ ಶಿವನಿಗೆ ನೀಡ್ಯಾಳಂದ್ರೆ ಈಕಿನೂ ಶ್ರೇಷ್ಠ ಅಂತ ತಿಳಿದುಕೊಂಡು ಈ ಶ್ರೀಳ ರಾಜನ ಸ್ವಕ್ ಮುರಿಲಾಕ ನೆಲ್ಲರಿಗೆ ತೊಗೊಂಬಂದಿದ್ದ. ಹೌದು. ಆಟ ಮಾಡಕ್ಕೆ ಬಂದನವ. ಅದಕ್ಕೆ ಮುಂದೆ ಆ ಶ್ರೀಳ ರಾಜನ ಮುಂದೆ ಪರಮಾತ್ಮ ಆಕಿನ ಮಗನಿಗೆ ಎಬ್ಬಿಸಿ ಕೈಯಾಗ ಕೊಡ್ತಾನೆ. ಹೌದು ಹೌದು. ನಿಂದೇನೈತೆ ಅದ್ರೊಳಗೆ, ನೀ ಎಬ್ಸಿದನ? ಇಲ್ಲಲ್ರಿ. ನೀ ಎಬ್ಸಕ್ಕೆಲ್ಲ ಬರೇ ಮನಗ್ಸಕ್ಕಿ ಮಂದಿನ, ಹೌದು ಹೌದು. ಬರೇ ಮನ್ಕೋದು ಎಬ್ಸೋದು ನಿನ್ನ ಕೈಲಿ ನೀಗಂಗಿಲ್ಲ. ಎಬ್ಸಬೇಕಾಗಿದ್ರೆ ಮತ್ತೆ ಪರಮಾತ್ಮನೇ ಎಬ್ಬಿಸಿ ಕೊಟ್ಟ ಆಕಿನ ಕೈ ಒಳಗೆ. ನಿನ್ನ ಕೀರ್ತಿ ಸೂರ್ಯ ಚಂದ್ರಾದಿಗಳಂತ ಇರ್ತದವ. ನೀನು ಅಮರ ಮುಥೈದಾಗಿರುವಂಥ ಆಕೆಗೆ ಆಶೀರ್ವಾದ ಮಾಡ್ಯಾನ. ಹೌದು ಹೌದು. ಅಂದರೆ ನೆಲ್ಲೂರು ನಿಂಬೇಕಂತ ಪೂಜೆ ಆಗ್ತದೆ ನೆಲ್ಲೂರದಾಗ. ಹೌದಲ್ರಿ. ಈಕಿ ಬಂದಾಳ, ಈಕಿ ಗಡಿಗೆ ತೊಗೊಂಡ್ಕೆಸಿಂದ ನಂದು ಹಂಗಾಗೈತಿ, ನಂದು ಹಿಂಗಾಗೈತಿ, ಅದಕ್ಕೆ ನಾ ತಾಳಿ ತೆಗೆದಿಟ್ಟಿನಿ, ನಾ ಅದು ಮಾಡೀನಿ. ಯಾವಾಗ ತೆಗೆದಿಟ್ಟಿ? ಒಂದರೆ ಒಂದು ವೇದಾಂಶ ಕಚ್ಚಿ ಮಾತಾಡಿದ್ರೆ ಒಬ್ಬರೇ 10 ದಾರಿಗೆ ಬರಬೇಕು. ಹೌದು. ಈಕಿ ಹಂಗೆ ದಾರಿಗೆ ಬರೋಕ್ಕೆಲ್ಲ. ಇವ್ರದ್ದು ಹ್ಯಾಂಗ್ರಿ? ಗಂಡನು ಕೂಡ ಒಟ್ಟು ವಾದ ಇರೋದಕ್ಕಿದು. ಹೌದು. ಈಕಿ ಇದು ಹೆಂಗೈತೆ ಹೇಳೇನ? ಇದು ಹ್ಯಾಂಗ್ರಿ ಇವ್ರದ್ದು? ಗಂಡ ಸಮಾಧಾನ ಇದ್ದ. ಹೌದು. ಆಕಿನ ಹೇಳಿಲ್ಲ ಹೌದು. ಗಂಡ ನಾ ಹೇಳ್ದಂಗೆ ಕೇಳ್ಬೇಕಂತೇಳಿ. ಗಂಡ ಸಮಾಧಾನ ಗಂಡ ಇದ್ದ. ಗಂಡಗೆ ಕಿರಿಕಿರಿ ಹಚ್ಬಿಟ್ಲಿಕ್ಕಿ. ಹೌದು. ಒಂದು ಎಮ್ಮೆ ತೊಗೊಂಡು ಬಾ, ದೇಣೆ ತೆಗೆದು ಎಮ್ಮೆ ಸಾಕಿ ನಾವು ಹೈನ ಮಾರ್ಕಿಸಿಂದ ಸಂಸಾರ ಮಾಡೋಣ ಗಂಡ ಕಿರಿಕಿರಿ ಹಚ್ಬಿಟ್ಲು. ಹೌದು. ಅವ ಗಂಡ 10,000 ದೇಣೆ ತೆಗೆದು ಎಮ್ಮೆ ತೊಗೊಂಡು ಬಂದ. ಎಮ್ಮೆ ಮನ್ಯಾಗ ಇತ್ತು, ಹೈನ ಚಾಲು ಆಯಿತು. ಈಗಿದ ಹೈನ ಹೆಂಗೆ ಚಾಲು ಹಾಕೋದು, ಹೆಂಗೆ ಹಾಕೋದು ನೀವು ತಾವು ಸಾಧ್ಯತೆ. ಹೈನ ಮಾತ್ರ ಚಾಲು ಆಯಿತು, ವಿದ್ಯಾಶ್ರೀಯ ಹೈನ ನಡೀತು. ಈಕಿ ಹೈನ ಹ್ಯಾಂಗ ಮಾಡ್ತಾಳ ತಮ್ಮ ತಿಳಿಸುವೆ ತಮಗ. ಹಾಲ ಕಾಸಿ ಹಪ್ಪ ಹಾಕಿ ಈಕಿ ಮನಗೂ ಟೈಮೀಗ. ಈಕಿ ಹಾಲಿನ ಮ್ಯಾಗಿನ ಕೆನಿ ತಿಂದು ಮನಗಕಿ ಮನಿಯಾಗ. ಮುಂಜಾನೆದ್ದು ಬೆಣ್ಣಿ ಬಾ ಅಂದ್ರ ಹ್ಯಾಂಗ ಬರತೈತಿ. ದೇಣೆ ಕೊಟ್ಟ ಸೌಕಾರ ಬಂದ ರೊಕ್ಕದ ಸಲವಾಗ. ಜಿಯ 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 ಜಿ ರೊಕ್ಕ ಕೊಡೋದ ದೇಣೆದಾವ್ ಬಂದ. ಗಂಡ ಹೋಗಿ ಹೆಣ್ತಿಗಿ ಕೇಳ್ದ. ಏನು ಕೇಳ್ತಾನ್ರಿ? ಅಲ್ಲಲೆ ಮೊಸರ ಮಜ್ಜಿಗೆ ಮಾಡಿದ್ರು ರೊಕ್ಕ ಕೊಡುವಂದ ಕೈಯಾಗ. ನಿನ್ನ ಬಾಯಾಗ ಮಣ್ಣು ಎಲ್ಲ ನೀನೇ ತಿಂದಿದಿ ಮನೆಯಾಗ. ನಾನು ಎಲ್ಲಿದ ನಿನಗ ರೊಕ್ಕ ಕೊಡಲಿ ಅಂದಳು ಗಂಡಗ. ಗಂಡಗ ಮಾತ್ರ ಚಿಂತೆ ಆಯಿತು, ಎಲ್ಲ ರೊಕ್ಕ ನುಂಗಿದಳಿಕಿ. ತಿರುಗಾಡ ಕೋತೆ ಬಂದ ಚಿಂತೆಯ ಒಳಗ. ಜಿಯ 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 ಜಿ ತಿರುಗಾಡ ಕೋತೆ ಬರುವುದರಾಗ ಬಂಗಾಲಿ ಬಾವ ಕೂತಿದ್ದ ಕೇಳುವ. ಈ ಬಾವ ಸಾಬಗ ಗಂಡ ಹೇಳದ ಕೇಳುವಾಗ. ನಮ್ಮ ಮನ್ಯಾಗ ಹೈನದ ಕಳತನ ನಡೆದದ ಬಾವ, ಇದರಾಗ ಒಂದ ಚಿಟ್ಟಿಯ ಮಂತ್ರಿಸಿ ಕೊಡುವ ಅಂತ ನೀವರೀಗ. 10 ರೂಪಾಯಿ ತಗೊಂಡು ಇವ ಚಿಟ್ಟಿ ಮಂತ್ರಿಸಿ ಕೊಟ್ಟ. ಹೈನ ಎಲ್ಲಿ ಇಡ್ತಿ ಒಯ್ದು ಕಟ್ಟು ನೆಲವೀಗ. ಜಿಯ 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 ಜಿ
ಸಮಾಧಾನ ಗಂಡ ಹೋದ. ಹೌದು ಹೌದು. ಈ ವಿದ್ಯಾಶ್ರೀಗಿ ಚಟ ಆಯಿತು ಮಧ್ಯಾಹ್ನ ಬಿಸಲಾಗ. ಈಗೀಗ ಬೆಣ್ಣಿ ತಿನ್ನು ಚಟ ಆಯಿತು ಮಧ್ಯಾಹ್ನ ಬಿಸಲಾಗ. ಹೋಗಿ ಗಡಿಗೆಯ ಹಿಡಿದಳು ನೋಡು ನೆಲವೀಗ. ನೆಲವಿಗೆ ಕೈಯ ಹಿಡಿಯುವುದರೊಳಗ ಮಾತರ ಫರಕ ಬಿತ್ತು. ಅಲ್ಲಿ ಹತಗೊಂಡ ಕೂತಳು ಮ್ಯಾಗ ನೆಲವೀಗ. ಜಿಯ 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 ಜಿ ನೆಲವಿಗೆ ಹತ್ಕೊಂಡು ಕೂತಳು. ನೆರಮನೆ ಮುದುಕಿ ಮಜಿಗಿಗೆ ಬತ್ತು. ಅವಾಗ ಏನಾಗ್ತದ್ರಿ? ನಿನ್ನ ಬಾಯಾಗ ಮಣ್ಣು ಜಲ್ದಿ ಕೈ ಬಿಡಸವ್ವ ನನಗ. ನಿನಗ ಗಡಿಗೆ ತುಂಬ ಮಜ್ಗಿ ಕೊಡ್ತೀನಿ ಅಂದಳು ಮುದುಕೀಗ. ಈಕಿ ಸಣ್ಣ ಗಡಿಗಿಟ್ಟು ದೊಡ್ಡದು ತರತೀನಿ ತಡಿಯ ಇಲ್ಲೀಗ. ಸಣ್ಣ ಗಡಿಗೆ ಮನೆಯಾಗಿಟ್ಟು ದೊಡ್ಡ ಗಡಿಗೆ ಮುದುಕಿ ತಂದಳು. ವಿದ್ಯಾಶ್ರೀಗೆ ಬಿಡಿಸ್ಬೇಕಂದಳು ಕೈಯ ನೆಲವೀಗ. ಜಿಯ 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 ಜಿ ಹೋಗಿ ಮುದುಕಿ ಕೈ ಹಿಡಿದು ಎಮ್ಮಿ ಅಕ್ಕಿಗೆ ಬಿಡಿಸುದರ ಒಳಗ. ಅವಾಗ ಏನಾಗ್ತದ್ರಿ? ತಮ್ಮ ಈಕಿನೂ ಹತ್ಕೊಂಡು ಕೂತಳು ಮ್ಯಾಗ ನೆಲವೀಗ. ಯವ್ವ ಬಲೆ ಸಿಕ್ಕ ಬಂದು ನಾನು ಮಜಗಿ ಸಲವಾಗ. ಯವ್ವ ಮೊದಲೇ ಜಗಳ ನಡೆದದ ನಿಮ್ಮದು ಹೈನದ ಸಲವಾಗ. ಅಷ್ಟರ ಒಳಗ ಹೆಣ್ಮಗಳ ಹಿಂದ ಸುರ್ತಿಯ ಬಾರಸಾಮ. ಸಾರವಾಡದ ಶೌಕತ ಬಂದ ಭಿಕ್ಷದ ಸಲವಾಗ. ಜಿಯ 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 ಜಿ ಸಾರವಾಡದ ಶೌಕಾತ ಜೋಳಿಗೆ ತಗೊಂಡು ಬಂದ. ಹೌದು ಹೌದು. ಇವ ಭಿಕ್ಷಾಂದೇಯಿ ಅಂತ ನಿತ್ತ ಹೋಗಿ ಬಾಗಲಾಗ. ಇವ ಗಡಬಡದೊಳಗ ಚಡ್ಡಿ ಉಟ್ಕೊಂಡಿದ್ದಿಲ್ಲ ಲುಂಗ್ಯಾಗ. ತಮ್ಮ ಎಮ್ಮಿಯ ಸೌಕಾರತಿ ಕರಿತಾಳಿವನೀಗ. ಅಲ ನಿನ್ನ ಬಾಯಾಗ ಮಣ್ಣು ಚಂತಾನ ತಿರುಗಿದರು. ನಿನ್ನ ಜೋಳಿಗೆ ತುಂಬುವುದಿಲ್ಲ ಬಾರೋ ನೀ ಒಳಗ. ಜಿಯ 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 ಜಿ ಜೋಳಿಗೆ ತುಂಬ ಕೊಡ್ತೀನಿ ನಾನು ನನ್ನ ಕೈ ಬಿಡಿಸು ನೀನು. ಇವ ಶೌಕತ ಮಾತಾಡತಾನ ಕೇಳು ಹ್ಯಾಂಗ. ಹೌದು ಹೌದು. ಇವ ಸಣ್ಣ ಜೋಳಿಗೆ ಇಟ್ಟ ಬರ್ತೀನಿ ತಡಿಯ ಇದರಾಗ. ನಿನಗ ದೊಡ್ಡ ಜೋಳಿಗೆ ತಗೊಂಡ ಬಂದ ಬಿಡಿಸ್ತೀನಿ ಆವಾಗ. ಸಣ್ಣ ಜೋಳಿಗೆ ಮನೆಯಾಗಿಟ್ಟು ದೊಡ್ಡ ಜೋಳಿಗೆ ತಗೊಂಡು ಬಂದು ವಿದ್ಯಾಶ್ರೀಗೆ ಬಿಡಿಸ್ಬೇಕಂದ ಸಲಗರ ಜಾತ್ರೆ ಆಗ. ಜಿಯ 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 ಜಿ ಸಣ್ಣ ಜೋಳಿಗೆ ಪನೆಯಾಗಿಟ್ಟು ದೊಡ್ಡ ಜೋಳಿಗೆ ತಳಗಾಗಿ ಇಟ್ಟು. ಈ ಎಮ್ಮಿ ಅಕ್ಕಿ ಕೈಯ ಇವ ಹಿಡದವಾಗ. ಕೈ ಹಿಡಿದು ತಮ್ಮ ವಿದ್ಯಾಶ್ರೀಗೆ ಬಿಡಿಸುದರ ಒಳಗ. ತಮ್ಮ ಇವನು ಹತ್ಕೊಂಡು ಕೂತ ಮ್ಯಾಗ ನೆಲವೀಗ. ಸುರುತಿ ಯಾವ ಅನಲಾಕತದ ಸುಮ್ಮನೆ ಬಂದ ಶಿಕ್ಯ. ಏನು ಜೋಳಿಗೆ ತುಂಬುತ್ತಿತ್ತು ಇಷ್ಟೊತ್ತಿಗೆ ಊರಾಗ. ಜಿಯ 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 ಜಿ ಮುಂದೆ ಕೇಳು 3 ಮಂದಿ ನೆಲವಿಗೆ ಜ್ಯೋತಿ ಬಿದ್ರು. ತಳಗ ಎಮ್ಮಿ ಕರ ಕಟ್ಟಿದರಿವರ ಕಾಲಿನ ತಳಗ.
ಅದಕ್ಕ ಅರಿಬಿ ತಿನ್ನು ಚಟ ಇತ್ತು ಮಾಡುವುದು ಹೆಂಗ ತಮ್ಮ ಇದ್ಯಾಸಿರಿಯ ಸೀರಿ ನಿಲಿಗಿ ಹಿಡಿತು ಬಾಯಾಗ ಸೀರಿ ನಿಲಿಗಿ ಹಿಡಿದು ತಮ್ಮ ನಿಜ ಬತಲೆ ಮಾಡಿ ಬಿಡುತ್ತು ಅದು ಮುಗದಾಗ ಸೀರಿ ಬಾಯಿ ಹಾಕ್ತು ಮುದುಕೀಗ ಜಿಯ 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 ಜಿ ಮುದುಕಿ ಸೀರಿ ಕಳೆದ ಹೋಯಿತು ಎರಡು ಬತಲೆ ಜ್ಯೋತಿ ಬಿದ್ದು ಹೌದು ಹೌದು ಈ ಶ್ರುತಿ ಅವನ ಪಾಳೆ ಬಂತ ನೋಡು ಆವಾಗ ಇವ ಲುಂಗಿ ಒಳಗ ಚಡ್ಡಿ ಹುಡುಗಳ ಬಂದಾನಲ್ಲೀಗ ಇವನ ಲುಂಗಿಯ ಕರ ಬಾಯ ಹಿಡಿತು ಆವಾಗ ನಿಜ ಬದಲೇ ಜ್ಯೋತಿ ಬಿದ್ದು ಒಂದಕ್ಕೊಂದ ಬೈದಡಕತ್ತು ಮಧ್ಯಾಹ್ನ ಬಿಸಿಲಾಗ ಗಂಡ ಬಂದ ಕೇಳುವಾಗ ಜಿಯ 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 ಜಿ ಬಾರ್ಕೋಲ ತಗೊಂಡು ತಮ್ಮ ಮುಕುಳಿಗೆ ಬೀಲಾಕತದ ಹೌದು ಹೌದು ಈ ಹೆಣ್ತಿ ಅಂದಳು 10,000 ತರ್ತೀನಿ ನಿನಗ ಮಜ್ಜಿಗೆ ಅಕ್ಕಿ ಅಂದಳು 5,000 ಕೊಡ್ತೀನಿ ನಿನಗ ಈ ಸುರ್ತಿ ಬಾರಸವ 5,000 ಕೊಡತಾನ ಆವಾಗ ನನ್ನ ನಾದಿಗೆ ಬಿದ್ರ ನಿಮಗ ಹಂಗೆ ಬಿಡುವುದಿಲ್ಲ ಹಿಂಗೆ ಜ್ಯೋತಿ ಹಾಕತೀನಿ ಮ್ಯಾಗ ನೆಲವೀಗ ಜಿಯ 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 ಜಿ ಅದಕ್ಕೆ ಎಲ್ಲ ಟೈಮದೊಳಗೆ ಗಂಡ ಸಮಾಧಾನ ಇರೋದಂಗಿಲ್ಲ ಹೌದಲ್ರಿ ಅವ ಸಮಾಧಾನ ಇರಾಗಿರ್ತಾನ ಹೌದು ಹೌದು ಅವ ಏನು ಮಾಡ್ದ 10,000 ರೂಪಾಯಿ ದೇಣೆ ತೆಗೆದು ತಣ್ಣೀರು ರೊಕ್ಕ ಕೊಡು ಅಂದ್ರೆ ಕೊಡಾಕ್ತಾ ಇರಲಿಕ್ಕೆ ಹೌದು ತಗೊಂಡು ಬಾರ್ಕೊಳ್ ತಗೊಂಡು ನಿತ್ತ ನೋಡು ಹೌದು ನಾನು ತವ್ರ ಮನೆ 10,000 ತಂದು ಕೊಡ್ತೀನಿ ಮೊದಲು ಕೈ ಬಿಡಿಸೋಣಕತ್ತಲ್ಲ ಬದಲೇ ಜ್ಯೋತಿ ಬಿದ್ದಿದ್ದಳಲ್ಲ ಮೊದಲಿಂದ ಕೈ ಬಿಡಿಸು ಮೊದಲು ನಮ್ಗೆ ಹೌದು ಇವ ಏನು ಭಿಕ್ಷೆ ಬೇಡಾಕ್ ಬಂದಿದ್ದಲ್ಲ ಹಿಂದೆ ಸಾರವಾಡ ಸೌಕತ್ತ ಹೌದಲ್ರಿ ಬಂದಿನು ಇವ ಏನಂದ ಏನಂತನ್ರಿ ಮಾರಾಯ ನಿನಗೆ 5,000 ನಾ ಕೊಡ್ತೀನಿ ಮೊದಲು ನನ್ನ ಕೈ ಬಿಡಿಸ ಅಂದವ ಹೌದು ಹೌದು ಈಕಿ ಎಮ್ಮೆ ಒಬ್ಬರು ಮಜ್ಜಿಗೆ ಬಂದಿದ್ದವಲ್ಲ ಹೌದು ಈಕಿ ಏನಂದಳು ನಾವೊಂದು 5,000 ಕೊಡ್ತೀನಿ ಬರೇ ಮಜ್ಜಿಗೆ ಒಯ್ದೀನಿ ನಾನು ನಿನ್ನ ಮನೆಯಿಂದ ಏನು ಒಯ್ದಿಲ್ಲ ತಿಕ್ಕಿನಿತ್ತು ಹೌದು ಹೌದು 3 ಮಂದಿ ಕೂಡಿ ಕಿಶಂದ 20,000 ಕೊಟ್ಟರು 10,000 ಎಣ್ಣೆ ಕೊಟ್ಟು 10,000 ಕಿಶದಾಗ ಇಟ್ಕೊಂಡು ಹೋಗ್ಯಾನವ ಹೌದಲ್ರಿ ಹೆಂಗಾಕಿತ್ತು ಪಾಳಿ ನಿಮ್ಮನ್ನು ಜ್ಯೋತಿ ಕೊಡ್ಲಾರ ನಾ ಬಿಡ್ತೀನಿ ಉಲ್ಟಾ ಉಸುಲು ಮಾಡೋರು ನಾವು ಅಷ್ಟ ಉಸುಲು ಮಾಡಿಬಿಡವ್ರು ನಾವು ಬಡ್ಡಿ ಹಾಕಿ ಉಸುಲು ಮಾಡೋರು ಇದೀವಿ ಹೌದು ಅದಕ್ಕೆ ಇಲ್ಲಿವರೆಗೆ ಇದು ಹೆಣ್ಣಂದ್ರೆ ತಾಯಿ ಅನ್ನೋದು ಶ್ರೇಷ್ಠ ಅಂತ ನೀ ಹೇಳ್ದಿ ಹೌದಲ್ಲ ಹೇಳ್ಯಾರ ಒಂದೇ ವಿಷಯ ನಿಮಗೆ ಕೇಳ್ತೀನಿ ನಾ ಇದು ಯಾಕೆ ಮಾತಾಡಕತ್ತೀನಿ ಅಂತ ತಿಳ್ಕೊ ಈ ಸದ್ಯ ಈಗೀಗ ರುಂಬಾಲ್ ಸುತ್ತರುದು ಹೌದಲ್ರಿ ಇದು ಗಂಡ್ಮಕ್ಳದೈತಿ ನಾ ಸುತ್ತಗೊಳಂಗಿಲ್ಲ ತನ್ನಬೇಕು ಈಕಿ ಒಂದು ಊರಾಗರ ಅಂದಾಳನ ಹೌದಲ್ರಿ ಅನ್ನೋದಿತ್ತು ಇದು ರುಂಬಾಲ್ ಯಾರು ಸುತ್ಕೋತಾರ ಹೆಣ್ಮಕ್ಳು ಸುತ್ತೋತಾರ ಏನು ಗಂಡ್ಮಕ್ಳು ಸುತ್ಕೋತಾರ ಗಣಮಕ್ಕಳು ಸುತ್ತಕೋತಾರಲ್ರಿ ಮತ್ತು ಗಂಡ್ಮಕ್ಳದ ರುಂಬಾಲ್ ನಿನ್ನ ಮ್ಯಾಗ ಹಾಕ್ತಾರ ಅಂದ್ರೆ ಗಂಡು ಹೆಚ್ಚಿಗೆ ತಲೆ ಮ್ಯಾಗ ನಾನು ನಿನ್ನ ತಲೆ ಮ್ಯಾಗ ಹೌದು ಇದು ತಿಳ್ಕೊ ಮೊದಲು ಯಾಕೆ ತಿಳ್ಕೊ ನಿನ್ನ ತಲೆ ಮ್ಯಾಗ ಸುದ್ಯಾಕೆ ನಮ್ಮ ಗಂಡ್ಮಕ್ಳ ರುಂಬಾಲ್ ಅದ ಹೌದು ಹೆಣ್ಮಕ್ಳಿಗೆ ಏನು ಸುತ್ತಾರ ದಂಡಿ ಸುತ್ತಾರ ಹೌದು ಹೌದು ಲಗ್ನದಾಗ ಏನು ರುಂಬಾಲ್ ಸುತ್ತ ಕುಂದಿಸಿ ಲಗ್ನ ಮಾಡ್ಯಾರನಾಕಿ ಇಲ್ಲಲ್ರಿ ಮಾಡಿಲ್ಲ ಇಲ್ಲ ಇದು ಗಂಡ್ಮಕ್ಳದ ಐತ್ರಿ ಇದು ರುಂಬಾಲ್ ಅಂತ ತೆಗೆದು ಒಗಿಬೇಕಾಗಿತ್ತು ನೀವು ಒಗ್ಯಾಕೆ ಬರಂಗಿಲ್ಲ ಯಾಕೆ ಗಂಡನು ಅಂತ ಶ್ರೇಷ್ಠ ಜಗತ್ತಿನೊಳಗೆ ಅದೇ ತಲೆ ಹಾಕೊಂಡೇ ಹೋಗ್ಕೋಬೇಕು ನೀ ಎಲ್ಲಿ ಹೋಗ್ಕೊಂಡು ಹೋದ್ರು ಹೌದು ಇದು ತಿಳ್ಕೊ ಮೊದಲು ಯಾಕೆ ತಿಳ್ಕೊ ಎಷ್ಟೋ ಮಂದಿ ಹಾರ್ಯಾರ ಈ ವಿಷಯ ಅನ್ಬಾರ್ದು ಇವತ್ತು ಬಂದೈತು ಮಾತಿಗೆ ತನ್ನಾಗತ್ತೀನಿ ಹೌದು ಯಾಕೆ ತಿಳ್ಕೊ ನೀವು ಇಷ್ಟು ಮಂದಿ ಹೆಣ್ಣಿನ ಅಭಿಮಾನಿ ಎದ್ದವ್ರದಿರಲ್ಲ ಎಲ್ಲ ಮಂದಿ ನೀವು ಹೆಣ್ಮಕ್ಳು ಎಷ್ಟು ಮಂದಿ ಹಾಡ್ತೀರಿ ಅಷ್ಟು ಮಂದಿ ರುಂಬಾಲ್ ಸುತ್ತಬಾರ್ದು ನಾವು ಹೌದು ನಮ್ಗೆ ತೊಗೊಂಬಂದು ಹೂವು ದಂಡಿ ಹಾಕ್ರಿ ನಾವು ಹೆಣ್ಣು ಆಡೋದು ಇವತ್ತು ನೀವು ಅಂದ್ರೆ ಖರೆ ಹೆಣ್ಣಿಗೆ ಹುಟ್ಟಿರಿ ನೀವು ಅಂತ ಹೇಳ್ತೀನಿ ಇಲ್ಲಿ ಕಂದ್ರೆ ನೀವು ನಮ್ಮ ಗಂಡಿಗೆ ಹುಟ್ಟಿರಿ ನೀವು ಮತ್ತೆ ಎಲ್ಲಾರ್ದು ಜಗತ್ನಾಗ ಯಾಕೆ ತಿಳ್ಕೊ ಗಂಡ ಶ್ರೇಷ್ಠ ಐತೆ ಅಂತ ಹೇಳಿ ನಿನ್ನ ಮ್ಯಾಗ ರುಂಬಾಲ್ ಇಟ್ಟಾರ ಅವರು ಹೌದಲ್ರಿ ಇಟ್ಟಾರ ನಿನ್ನ ತಲೆ ಮ್ಯಾಗ ಸುದೇಕ್ ಇರ್ಲಿ ಇದು ಗಂಡ ಅನ್ನುವಂಥದ್ದು ವಸ್ತು ಹೊತ್ತು ಮ್ಯಾಗ ಇಟ್ಟಾರ ಹೌದು ಅಲ್ಲಿ ಹಿಡಿದು ಇಲ್ಲಿ ತನಕ ಇದು ನಡೆದು ಬಂದದ ಇದು ಅವ್ರು ಮಾಡೋರಾದ್ರೂ ಶುದ್ಧ ಅಧ್ಯಾತ್ಮ ಮಾಡ್ಯಾರ ಅವ್ರ ಹೌದಲ್ರಿ ಮತ್ತೆ ಎಷ್ಟು ಮಂದಿ ಎಲ್ಲ ರೊಕ್ಕ ಕೊಟ್ರಲ್ಲ ಒಟ್ಟು ಗಂಡು ಮಕ್ಕಳೇ ಕೊಟ್ಟಾರ ಒಬ್ರು ಹೆಣ್ಮಕ್ಳು ಆಯ್ರು ಮಾಡಿರ್ಲಿಕ್ಕೆ ಇದು ವಿಚಾರ ಮಾಡ್ಕೊ ಮೊದಲು ನೀ ಹೌದಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಮೊದಲು ವಿಚಾರ ಅರ್ಥ ಮಾಡ್ಕೊಂಡು ಮಾತಾಡ ನಾ ಮಾತಾಡಕ್ಕೆ ನಿಂತಂದ್ರೆ ಜಾಗ ಸಿಗಂಗಿಲ್ಲ ಹೌದು ಹೌದು ನಿನ್ನ ತಲೆ ಮ್ಯಾಗೆ ನಮ್ಮ ಗಂಡು ಮಕ್ಕಳು ರುಂಬಾಲ್ ತಲೆ ಮ್ಯಾಗ ಅದಂದ್ರೆ ನಾವು ಗಂಡು ಹಾಡೋರು ಕಡಿಮೆ ಆಕ್ಯವ ನಾವು ಹೆಚ್ಚಿನವ್ರು ಅಂತೇಳಿ ಅದೇ ರುಂಬಾಲೆ ನಿನ್ನ ತಲೆ ಮ್ಯಾಗ ಸುತ್ತಾರ ಹೌದು ಅದಕ್ಕೆ ಇದು ಎಷ್ಟು ಹಾಡಿದರೂ ಕೂಡ ಇದು ಮುಗಿಲಾರದಂಥ ವಿಷಯ
ಸಮಯ 5 ಆಗ್ಯದ. ಮುಸುನ್ 5 ಆಗೈತೆ ರೀ, ಟೈಮ್ ಆಗೈತೆ. ಮುಸುನ್ 5 ಆಗೈತೆ ಟೈಮ್. ಅದಕ್ಕೆ ಇದೊಂದು ಖ್ಯಾಲಿ ಹಾಡಿ ಸಿದ್ಲಿ ಮುತ್ತನ್ನು ಖ್ಯಾಲಿ ಹಾಡಿ ಮಂಗಳಾರತಿ ಮಾಡ್ತೀನಿ ತಾವು ಶಾಂತತೆಯಿಂದ ಕೂತು.